ಸಿಎಂ ಬದಲಾವಣೆ ಆಗೋದಿಲ್ಲ, ಬೆಳಗಾವಿಯಲ್ಲಿ ಬೆಂಕಿಯಂತಹ ಹೇಳಿಕೆ ಕೊಟ್ಟ ಯತೀಂದ್ರ. ನಮ್ಮಪ್ಪನೇ ಮುಂದಿನ 5 ವರ್ಷ ಸಿಎಂ. ಯಾವ ಬದಲಾವಣೆನೂ ಆಗೋದಿಲ್ಲ, ಯಾವ ಕ್ರಾಂತಿನೂ ಆಗೋದಿಲ್ಲ. ಕದನ ವಿರಾಮ ಜಾರಿಯಲ್ಲಿ ಇರಬೇಕಾದ್ರೇನೆ ಮತ್ತೆ ಮಗನಿಗಿದು ಬೇಕಿತ್ತ? ನಮ್ಮಪ್ಪನೇ ಮುಂದಿನ 5 ವರ್ಷ ಸಿಎಂ. ಯಾವ ಬದಲಾವಣೆನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಯಾವ ಅನ್ಯೋನ್ಯತೆ ಇತ್ತೋ ಅದೇ ಮುಂದುವರಿಯುತ್ತದೆ. ನೀವ್ಯಾರು ಗಡಿಬಿಡಿ ಗಾಬರಿ ಆಗೋದಕ್ಕೂ ಹೋಗಬೇಡಿ. ಗಾಬರಿ ಜನರಿಗಾದಂಗಿಲ್ಲ, ನಿಮಗಾದಂಗಿದೆ. ಸಿಎಂ ಬದಲಾವಣೆ ಇಲ್ಲ ಎಂದ MLC ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯ ಬಯಸುತ್ತಿರುವುದು ಸಿದ್ದರಾಮಯ್ಯರ ನೇತೃತ್ವವನ್ನ, ಒಳ್ಳೆ ಆಡಳಿತಾನ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಂಡಾಯವೂ ಇಲ್ಲವಂತೆ, ಯಾವ ಬಂಡಾಯನೂ ಇಲ್ಲ. ನಮ್ಮ ತಂದೆನೇ 5 ವರ್ಷ ಮುಂದುವರಿಯುತ್ತಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನದ ಪ್ರಪ್ರಥಮ ದಿವಸ ಇವತ್ತು. ಈ ದಿವಸದಲ್ಲಿ ರಾಜ್ಯದ ಶಾಸಕಾಂಗ ಸಭೆಯ ಶಾಸಕರು ಅಲ್ಲಿ ಹಾಜರಿರ್ತಾರೆ. ಅಗತ್ಯ ಬಿದ್ದರೆ ವಿಧಾನ ಪರಿಷತ್ ಸದಸ್ಯರು ಹೋಗಬಹುದು, ವಿರೋಧ ಇಲ್ಲ. ವಿಪಕ್ಷದವರು ಕೂಡ ಅಲ್ಲಿ ಹಾಜರಿರ್ತಾರೆ. ಬಿಜೆಪಿಯ ಹಾಲಿ ಶಾಸಕರು ಇರ್ತಾರೆ, JDSನ ಹಾಲಿ ಶಾಸಕರು ಅವಿರೋಧವಾಗಿ ಎಂಟ್ರಿ ಕೊಡಬಹುದು, ಏನು ತೊಂದರೆ ಇಲ್ಲ. ಈ ಅಧಿವೇಶನದ ಸಂದರ್ಭದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಕೇಳಲಾದ ಅಷ್ಟೂ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತೇನಿದೆಯಾ? ಈ ಹಿಂದೆ ಬ್ರೇಕ್ಫಾಸ್ಟ್ ಸಭೆ ಆಯಿತು, ಆ ಸಿಎಂ ಬದಲಾವಣೆ ಕಿಚ್ಚಿಗೆ ಇತಿಶ್ರೀ ಆಡುವಂತಹ ಕೆಲಸಗಳು ಆಯಿತು. ಅದನ್ನು ಮತ್ತೆ ಪುನಃ ಜೀವಂತವಾಗಿರಿಸುವಂತಹ ಪ್ರಯತ್ನಗಳು ಯಾಕೆ? ಶಾಸಕ ಇಕ್ಬಾಲ್ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ, ಆ ವಿಚಾರಕ್ಕೆ ಮುಂದಿನ ಸುದ್ದಿಯಲ್ಲಿ ಬರ್ತೀವಿ. ಆದರೆ ಯತೀಂದ್ರ ಸಿದ್ದರಾಮಯ್ಯ ಮತ್ತದೇ ಹಳೆ ಹಾಡು, ಅದೇ ಕ್ಯಾಸೆಟ್ಟು, ಇದರಲ್ಲಿ ಬದಲಾವಣೆ ಏನೂ ಇಲ್ಲ. ನಮ್ಮ ತಂದೆಯೇ ಮುಂದಿನ 5 ವರ್ಷ ರಾಜ್ಯವನ್ನು ಆಳ್ತಾರೆ ಅಂತ ಹೇಳಿ ಅತ್ಯಂತ ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ. ಸ್ವತಃ ಸಿದ್ದರಾಮಯ್ಯ ಹೇಳೋದೇನು? ಪ್ರತಿಯೊಂದು ವಿಚಾರವನ್ನ ಬರೆದು ಕಳಿಸೋದು ದೆಹಲಿ ನಾಯಕರು. ಯತೀಂದ್ರ ಸಿದ್ದರಾಮಯ್ಯ ಹೇಳೋದೇನು? ಬರೆದು ಕಳಿಸೋರು ಯಾರೂ ಇಲ್ಲ ನಮ್ಮ ಪಕ್ಷದಲ್ಲಿ, ನಮ್ಮ ತಂದೆನೇ ಸಿಎಂ. ವ್ಯತ್ಯಾಸಗಳು ಅನೇಕ ಇದೆ. ಅನುಭವದ ಆಧಾರದಲ್ಲಿ ಹೇಳಿಕೆಗಳು ಬರ್ತಾವೆ, ಇದರಲ್ಲೇ ತಿಳ್ಕೊಳ್ಳಿ ನೀವು. ಸಿದ್ದರಾಮಯ್ಯರಿಗೆ ಇರ್ತಕ್ಕಂತಹ ಅನುಭವದ ಆಧಾರದಲ್ಲಿ ಸಿದ್ದರಾಮಯ್ಯರ ಹೇಳಿಕೆಗಳಲ್ಲಿ ತೂಕ ಇರುತ್ತೆ ಮತ್ತು ಗೌರವಗಳು ಆವರಿಸಿಕೊಂಡಿರುತ್ತೆ. MLC ಯತೀಂದ್ರ ಸಿದ್ದರಾಮಯ್ಯ ಹೇಳುವ ಹೇಳಿಕೆಗಳಲ್ಲಿ ಒಂದು ವ್ಯಾಪ್ತಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಕಾರಣ ಅವರ ಅನುಭವ ಅಷ್ಟೇ. ನಮ್ಮ ತಂದೆನೇ ಸಿಎಂ ಅನ್ನೋದಕ್ಕೂ ಹೈಕಮಾಂಡ್ ತೀರ್ಮಾನ ಮಾಡಲಿ ಅನ್ನೋದಕ್ಕೂ ವ್ಯತ್ಯಾಸಗಳು ಬಹಳಷ್ಟಿದಾವಲ್ಲ, ವ್ಯತ್ಯಾಸಗಳು ಬಹಳಷ್ಟಿದಾವೆ. ಅದೇನೇ ಇರಲಿ, ಯಾವ ಸಿಎಂ ಕ್ರಾಂತಿನೂ ಆಗೋದಿಲ್ಲ, ಯಾವ ಸಿಎಂ ಬದಲಾವಣೆನೂ ಆಗೋದಿಲ್ಲ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಏನು ಸೌಹಾರ್ದತೆ ಇತ್ತು, ನಾಟಿ ಕೋಳಿನ ಹೆಂಗೆ ಕಡ್ದು ಕೊಟ್ಟರು, ಇಡ್ಲಿನ ಹೆಂಗೆ ಒರೆಸ್ಕೊಟ್ರು, ಅದೇ ಅನ್ಯೋನ್ಯತೆಗಳು ಮತ್ತೆ ಮುಂದುವರಿಯುತ್ತದೆ. ನೀವ್ಯಾರು ಗಡಿಬಿಡಿ ಮಾಡೋದು ಬೇಡ, ಗಾಬರಿ ಆಗೋದು ಬೇಡ. ಸಿಎಂ ಬದಲಾವಣೆ ಇಲ್ಲ ಎಂದ MLC ಯತೀಂದ್ರ. ರಾಜ್ಯ ಬಯಸುತ್ತಿರುವುದು ಸಿದ್ದರಾಮಯ್ಯರ ನೇತೃತ್ವವನ್ನ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಬಂಡಾಯವೂ ಇಲ್ಲ, ನಮ್ಮ ತಂದೆನೇ 5 ವರ್ಷ ಮುಂದುವರಿಯುತ್ತಾರೆ ಎಂದು ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆ ಈಗ ಬಹಳಷ್ಟು ಸಂಚಲನವನ್ನ ಮೂಡಿಸುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.